ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ಪ್ರಿಟಿ ಲಿಟಲ್ ಕಂದ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಇವತ್ತು ನಮ್ಮ ಮನೇಲಿ ಚಿನ್ನಮ್ಮಂಗೆ ಕಿವಿ ಚುಚ್ಚೋ ಶಾಸ್ತ್ರ ಇಟ್ಕೊಂಡಿದ್ವಿ. ನಾವೇನು ಗ್ರ್ಯಾಂಡಾಗಿ ಏನು ಮಾಡ್ತಿರ್ಲಿಲ್ಲ, ಸಿಂಪಲ್ಲಾಗಿ ಇಟ್ಕೊಂಡಿದ್ವಿ. ಸೊ ಶಾಪ್ ಹತ್ರನೇ ಹೋಗಿ ಕಿವಿ ಚುಚ್ಚಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಇದ್ದಿತ್ತು. ಸೋದ್ರ ಮಾವನ ತೊಡೆ ಮೇಲೆ ಕುಂಡಿಸ್ಕೊಂಡು ಕಿವಿ ಚುಚ್ಚಿಸ್ಬೇಕು ಅಂತ ಹೇಳಿ ಚಿನ್ನಮ್ಮನ್ನು ರೆಡಿ ಮಾಡಿಕೊಂಡು ಹಣ್ಣನ್ನು ಕರ್ಕೊಂಡು ಕಿವಿ ಚುಚ್ಚು ಶಾಪ್ ಹತ್ರ ಬಂದ್ವಿ ನಾವೆಲ್ಲ. ಸೊ ಬಂದ್ವಿ, ಅವಳು ಖುಷಿಯಾಗೇ ಬಂದ್ಲು ಮಾವನ ಜೊತೆ. ಬಂದುಬಿಟ್ಟು ಹಾಗೇನೆ ಅವರು ಏನು ಮೆಡಿಸಿನ್ಸ್ ಎಲ್ಲ ಹಚ್ಚಬೇಕು ಅದೆಲ್ಲ ಹಚ್ತಾಯಿದ್ರು. ಅವಳಿಗೆ ಅದು ಹಚ್ಚೋಷ್ಟೊತ್ತಿಗೆ ಸ್ವಲ್ಪ ಅಳು ಬಂದ್ಬಿಡ್ತು, ಯಾರೋ ನನ್ನ ಕಿವಿ ಮುಡ್ತಿದ್ದಾರೆ ಅಂತ. ಆವಾಗಲೇ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಲ್ಲರೂ ತುಂಬಾ ಭಯ ಪಟ್ಕೊಂಡಿದ್ರು ಗೊತ್ತಾ. ನಮ್ಮ ಅಣ್ಣ, ನಮ್ಮ ಅಜ್ಜಿ, ಅಮ್ಮ ಕೂಡ ತುಂಬಾ ಭಯ ಪಟ್ಕೊಂಡಿದ್ರು. ಅಯ್ಯೋ ಎಷ್ಟು ಅಳ್ತಾಳೋ ಏನೋ ಅಂತ. ಆದರೆ ನನಗೇನಂದರೆ ಅವ್ರು ಕರೆಕ್ಟಾಗಿ ಪಾಯಿಂಟಲ್ಲೇ ಚುಚ್ತಾರೆ, ಕರೆಕ್ಟಾಗಿ ಸಮವಾಗಿ ಚುಚ್ತಾರೆ. ಎಲ್ಲಿ ಏರುಪೇರು ಮಾಡಿಬಿಟ್ರೆ ನನ್ನ ಮಗಳಿಗೆ ಕಿವಿ ಹೊಲೆ ಹಾಕ್ಲಿಕ್ಕೆ ಸರಿಯಾಗಿ ಆಗಲ್ಲ, ಮತ್ತೆ ಚುಚ್ಚಿಸೋದು ಅದೆಲ್ಲ ರಿಸ್ಕ್ ಆಗುತ್ತೆ ಅಂತೇಳಿ ನಾನು ಅವರು ಎಲ್ಲಿ ಪಾಯಿಂಟ್ ಇಕ್ತಾರೆ ಅದನ್ನು ಸರಿಯಾಗಿ ನೋಡ್ಕೊತಾ ಇದ್ದೆ. ಅವರೇನೋ ಕರೆಕ್ಟಾಗಿ ಚುಚ್ಚಿದ್ರು, ಆದರೆ ನಮಗೆ ಸ್ವಲ್ಪ ಭಯ ಆಯಿತು. ಸೊ ಅವಳಿಗೆ ಚುಚ್ಚುವಾಗಂತೂ ಎಷ್ಟು ಹೆದ್ರುಕೊಂಡ್ವಿ ನಾವೆಲ್ಲ ಅಂದರೆ ಸಿಕ್ಕಾಪಟ್ಟೆ ಹೆದ್ರುಕೊಂಡ್ವಿ. ಅವ್ಳದ್ದು ಪುಟಾಣಿ ಕಿವಿ ಅಲ್ವಾ, ಅಂದರೆ ಏನಾದರೂ ಇಟ್ಕೊಂಡು ಎಳ್ಗಿಳ್ಕೊಂಡ್ಬಿಟ್ರೆ ಆಮೇಲೆ ತೊಂದರೆ ಆಗುತ್ತೆ, ಸ್ವಲ್ಪ ಶಾರ್ಟ್ ಮಾಡಿ ಅಂತಲೂ ಅಂದ್ವಿ. ಅವ್ರು ಅಂದರು ಇಲ್ಲ, ಕಿವಿ ಬೆಳೆದ ಮೇಲೆ ಅದೇ ಸರಿ ಹೋಗುತ್ತೆ, ನೀವೇನು ಶಾರ್ಟ್ ಏನು ಮಾಡೋದು ಬೇಡ ಅಂದರು. ನೋಡಿ ನಮ್ಮ ಚಿನ್ನಮ್ಮ ಹೆಂಗೆ ಕಾಣಿಸ್ತಿದ್ದಾಳೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ಲು, ಮಾತ್ರ ಮುದ್ದಾಗೆ ಕಾಣಿಸ್ತಾ ಇದ್ಲು. ಈ ಕಡೆದೇನೋ ಚುಚ್ಚಿಬಿಟ್ರು, ಆ ಕಡೆದು ಹೆಂಗಪ್ಪ ಇವಾಗ ಇದನ್ನೇ ನಮ್ಮ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಬೇಜಾರಾಗಿಬಿಟ್ಟಿತ್ತು. ಆ ಕಡೆದೂ ಚುಚ್ಚುವಾಗಂತೂ ಯಪ್ಪ, ಮಕ್ಕಳಿಗೆ ಯಾಕೆ ಇಷ್ಟು ನೋವು ಕೊಡ್ತಾರೋ ದೇವರು ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ಆ ಥರ ನೋಡಿ ಚುಚ್ತಾ ಇದ್ದಾಳೆ. ಅಯ್ಯೋ ಎಷ್ಟು ನೋಡಲಿಕ್ಕೆ ಆಗೋದೇ ಇಲ್ಲ. ಈ ಕಡೆದು ಚುಚ್ಚಿದ್ದಾಯಿತು. ಸೊ ಅವ್ರು ಹೇಳಿದ್ರು 1 ಮಂತ್ ಫುಲ್ಲೂ 1 ಮಂತ್ವರೆಗೂ ನೋವು ಇದ್ದೇ ಇರುತ್ತೆ, ಮತ್ತು ಅವರು ಆವಾಗವಾಗ ಕಿವಿ ಮುಟ್ಕೊತಾನೆ ಇರ್ತಾರೆ. ಸೊ ಡೈಲಿ ಕೊಬ್ಬರಿ ಎಣ್ಣೆ ಟ್ವೈಸ್ ಹಾಕಿ ಅಂತ ಹೇಳಿದ್ರು. ನಾವು ಕೂಡ ಹಾಗೇ ಫಾಲೋ ಮಾಡ್ಕೊತಾ ಬರ್ತಾಯಿದ್ದೀವಿ. ಅವಳಿಗೆ ಯಾವಾಗ್ಲೂ ಕೊಬ್ಬರಿ ಎಣ್ಣೆ ಹಾಕ್ತಾಯಿರ್ತೀವಿ, ನೋಡ್ಕೊತಾ ಇರ್ತೀವಿ ಹುಷಾರಾಗಿ, ಏನಾದರೂ ಹೇಳ್ಕೊಂಡ್ಬಿಡ್ತಾಳ ಅಂತ ಹೇಳಿ. ಅದರ್ವೈಸ್ ತುಂಬಾ ಚೆನ್ನಾಗಿದೆ. ಹಾಗೇ ಅದೇನಿದೆ ಎಲ್ಲ ಮಾಡಿ ಬೆಲ್ಲ ಕೂಡ ತಿನ್ನಿಸಿದ್ರು. ಥ್ಯಾಂಕ್ ಯು.